ಈ ಮಧ್ಯದಲ್ಲಿ ಇಂಥದ್ದೇ ಇನ್ನೊಂದು ವಾಗ್ದಾಳಿಯ ಸುದ್ದಿ. ಚಿಕ್ಕಬಳ್ಳಾಪುರದ ಶಾಸಕ ಪ್ರದೀಪ್ ಈಶ್ವರ್ ಅವರಿದಾರಲ್ಲ, ಮೊನ್ನೆ ಕೈವಾರ ತಾತಯ್ಯ ಜಯಂತ್ಯೋತ್ಸವ ನಡೀತಾ ಇತ್ತು ರವೀಂದ್ರ ಕಲಾಕ್ಷೇತ್ರದಲ್ಲಿ. ಸಮುದಾಯದ ಕಡೆಯಿಂದ PC ಮೋಹನ್ ಅವರು ವೇದಿಕೆ ಮೇಲಿದ್ದರು, ಪ್ರದೀಪ್ ಈಶ್ವರ್ ಅವರು ಇದ್ದರು. ಒಂದು ಹಂತದಲ್ಲಿ ಸಮುದಾಯಕ್ಕೆ ಯಾವ್ಯಾವ ಪಕ್ಷದವರು ಏನೇನು ಮಾಡ್ತಾ ಇದ್ದಾರೆ, ಏನೇನು ಮಾಡಿದ್ದಾರೆ, ಅಂದರೆ ಉಪಕಾರ ಯಾರ್ಯಾರಿಂದ ಏನೇನಾಗಿದೆ ಅನ್ನುವ ಚರ್ಚೆ ಬಂದಾಗ ಪೊಲಿಟಿಸೈಸ್ ಮಾಡಬೇಡಿ ಇದನ್ನು ಅಂತ ಗಲಾಟೆ ಶುರುವಾಗ್ಬಿಡ್ತು. ಪ್ರದೀಪ್ ಈಶ್ವರ್ ಸ್ವಲ್ಪ ಓವರ್ಬೋರ್ಡಾಗಿ ಮಾತಾಡ್ತಾರೆ. ಈ ಗಲಾಟೆ ಆದಮೇಲೆ BJPಯವರು ಪ್ರದೀಪ್ ಈಶ್ವರನನ್ನು ಆಕ್ಸಿಡೆಂಟಲ್ MLA ಅಂದರು. ಆಕ್ಸಿಡೆಂಟಲ್ MLA ಇದು ನೋಡಿ, ಅವತ್ತಿನ ಗಲಾಟೆ ಇದು. ಪ್ರದೀಪ್ ಈಶ್ವರು ಮಾತಾಡ್ತಿರ್ತಾರೆ ಮೈಕ್ ಹಿಡಿದು, ಈ ಟೌನ್ ಹಾಲ್ ಸ್ಪೀಚ್ ರೀತಿಯಲ್ಲಿ. ಅವ್ರದ್ದು ಗೊತ್ತಲ್ಲ ನಿಮ್ಗೆ, ಅವ್ರ ಸ್ಟೈಲ್ ಗೊತ್ತಿದೆ, ಡೈಲಾಗ್ ಎಲ್ಲ ಹೊಡ್ಕೊಂಡು. PC ಮೋಹನ್ ಅವರು ಎದ್ದು ಬಂದು ಡಯಾಸಿಗೆ ಬಂದು ಒಂದು ಸವಾಲು ಹಾಕ್ತಾರೆ. ಅದರ ಮುಂದುವರಿದ ಭಾಗ ಇದು. ಆಕ್ಸಿಡೆಂಟಲ್ MLA ಅಂದರು BJPಯವರು ಪ್ರದೀಪ್ ಈಶ್ವರ್ಗೆ. ಇವತ್ತು ಪ್ರದೀಪ್ ಈಶ್ವರ್ ಸವಾಲು, ನನ್ನನ್ನು ಆಕ್ಸಿಡೆಂಟಲ್ MLA ಅಂತೀರಾ ನೀವು? ನಾನು ಇಷ್ಟು MLA ಆಗಿ ಇಷ್ಟು ತಿಂಗಳಲ್ಲಿ ಏನೇನು ಕೆಲಸ ಮಾಡಿದೆ, ಎಷ್ಟು ಊರಿಗೆ ಹೋದೆ, ಎಷ್ಟು ಜನರ ಸಮಸ್ಯೆಗಳನ್ನು ಬಗೆಹರಿಸಿದೆ, ನಾನು ಡಾಕ್ಯುಮೆಂಟ್ ರಿಲೀಸ್ ಮಾಡ್ತೀನಿ. 6000 ಪುಟ ಇದೆಯಂತ ಅವ್ರ ಹತ್ರ ಡಾಕ್ಯುಮೆಂಟ್, ನಾನು ರಿಲೀಸ್ ಮಾಡ್ತೀನಿ. ನೀವು ಅಂದರೆ ಇದು ಯಾರಿಗೆ ಸವಾಲು? ಚಿಕ್ಕಬಳ್ಳಾಪುರದ ಸಂಸದರಿಗೆ, ಡಾಕ್ಟರ್ ಸುಧಾಕರ್ರಿಗಿದು, ಅವರಿಗೆಲ್ಲ ಸವಾಲು. ಯಾಕಂದರೆ MLA ಎಲೆಕ್ಷನ್ನಲ್ಲಿ ಡಾಕ್ಟರ್ ಸುಧಾಕರ್ರನ್ನು ಇವ್ರು ಸೋಲಿಸಿದ್ರು, ಅವರು MP ಆದರು. MP ಆಗಿ ನೀವೇನು ಮಾಡಿದ್ರಿ ಅನ್ನೋ ಡಾಕ್ಯುಮೆಂಟ್ ನೀವು ರಿಲೀಸ್ ಮಾಡಿರಿ. ಖಾಲಿ ಪೇಜ್ ಇದ್ದರೆ ಖಾಲಿ ಪೇಜೇ ರಿಲೀಸ್ ಮಾಡಿರಿ ಅಂತ ಅವರು ಈ ಇನ್ಸ್ಟಾಗ್ರಾಮ್ನ ಬಹಳ ಪಾಪ್ಯುಲರ್ ಡೈಲಾಗ್ನೂ ಒಂದು ಹೊಡೆದಿದ್ದಾರೆ. ಇಫ್ ಯು ಥಿಂಕ್ ಯು ಆರ್ ಬ್ಯಾಡ್, ಐ ಆಮ್ ಯುವರ್ ಡ್ಯಾಡ್ ಅಂತ. ಇಫ್ ಯು ಥಿಂಕ್ ಯು ಆರ್ ಬ್ಯಾಡ್, ಐ ಆಮ್ ಯುವರ್ ಡ್ಯಾಡ್ ಅಂತ. ಕೇಳಿಸ್ಕೊಳ್ಳಿ. ನಾನು ಕರ್ನಾಟಕದ ಜನತೆಗೂ ವಿನಂತಿ ಮಾಡ್ತೀನಿ, ಕ್ಷೇತ್ರದ ಲೋಕಸಭಾ MP ಲಾಸ್ಟ್ 1 year ಇಂದ ಏನ್ ಮಾಡಿದಾರೋ ದಯವಿಟ್ಟು ರಿಪೋರ್ಟ್ ಕಾರ್ಡ್ನ ಪಬ್ಲಿಷ್ ಮಾಡಕ್ಕೆ ಕೇಳಿ. ನನ್ನನ್ನು ಅವ್ರ ಟ್ವೀಟಲ್ಲಿ ಆಕ್ಸಿಡೆಂಟಲ್ MLA ಅಂತ ಕರೆದಿದ್ರು. ಓಕೆ, ಕಳೆದ 1.5 ವರ್ಷದಿಂದ ನಾನು ಶಾಸಕನಾದ ಮೇಲೆ ಎಷ್ಟು ಹಳ್ಳಿಗೆ ಭೇಟಿ ಕೊಟ್ಟಿದ್ದೀನಿ, ಎಷ್ಟು ಅರ್ಜಿಗಳು ಸ್ವೀಕರಿಸಿದ್ದೀನಿ, ಎಷ್ಟು ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದೀನಿ ಅಂತ 6000ಕ್ಕೂ ಹೆಚ್ಚು ಪುಟಗಳ ನನ್ನ ವರದಿಯನ್ನ ಮಾಧ್ಯಮದ ಮುಂದೆ ನಾನು ತಂದಿಡ್ತಾ ಇದ್ದೀನಿ. ಕಳೆದ 1.5 ವರ್ಷದಿಂದ ಮಿನಿಮಮ್ 6000 ಪೇಜಸ್ ರಿಪೋರ್ಟ್, ಎಷ್ಟು ಜನ ನನಗೆ ಅರ್ಜಿ ಕೊಟ್ಟಿದ್ದಾರೆ, ಏನು ಯಾವ ಹಳ್ಳಿಗೆ ಹೋಗಿದ್ದೀನಿ, ಇದನ್ನೆಲ್ಲ ನಾನು ಜನರ ಮುಂದೆ ಇಡ್ತಿದ್ದೀನಿ. ಕರ್ನಾಟಕ BJPಯವರೇ, ನಿಮ್ಮ ರೆಗ್ಯುಲರ್ MPಗಳು ಏನು ಕಡ್ದು ಕಟ್ಟಿ ಹಾಕಿದಾರೋ ರಿಪೋರ್ಟ್ ಕಾರ್ಡ್ ಇರಕ್ಕೆ ಕೇಳಿ. ಪ್ರಹ್ಲಾದ್ ಜೋಶಿ ಸಾಹೇಬ್ರು, PC ಮೋಹನ್ ಅವರು ಅವ್ರ ರಿಪೋರ್ಟ್ ಕಾರ್ಡ್ನ ಪಬ್ಲಿಷ್ ಮಾಡಬೇಕು ಅಂತ ವಿನಂತಿಸ್ತೇನೆ. ತೇಜಸ್ವಿ ಸೂರ್ಯ ಅವರು ಅವ್ರ ರಿಪೋರ್ಟ್ ಕಾರ್ಡ್ನ ಪಬ್ಲಿಷ್ ಮಾಡಬೇಕು ಅಂತ ವಿನಂತಿಸ್ತೇನೆ. ಪರವಾಗಿಲ್ಲ, ನೀವೇನು ಮಾಡಿದ್ರೆ ಅದು ಹೇಳಿ ಸರ್ ಜನರ ಹತ್ರ. ಅಕಸ್ಮಾತ್ ಖಾಲಿ ಪೇಜ್ ಇದ್ರು ಅಟ್ಲೀಸ್ಟ್ ಆ ಖಾಲಿ ಪೇಜ್ ಆದರೂ ತಂದಿಡಿ. ಇಫ್ ಯು ಥಿಂಕ್ ಯು ಆರ್ ಬ್ಯಾಡ್, ಐ ಆಮ್ ಯುವರ್ ಡ್ಯಾಡ್. ನಾನು ದಟ್ ಈಸ್ ಪ್ರದೀಪ್ ಈಶ್ವರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.